ಇವತ್ತು ಒಂದು ಬಾಳೆಗೊನೆ ಕಡಿದೆ. ಬಾಳೆಗೊನೆ ಯಾವತ್ತೂ ಈ ರೀತಿ ಬುಡಕ್ಕೆ ಕಡಿಬಾರ್ದು. ಏನು ಮಾಡಬೇಕು ಅಂದರೆ ಗೊನೆನ ಕಡ್ಕೊಂಬಿಟ್ಟು ಈ ಉಳಿದಿರೋ ಗಿಡ ಏನಿರುತ್ತೋ ಅದನ್ನು ಹಾಗೆ ಬಿಡಬೇಕು. ಆದರೆ ನಾನು ಇವತ್ತು ಇದ್ರದ್ದು ಮಧ್ಯದ್ದು ದಿಂಡು ಬೇಕಿತ್ತು ಪಲ್ಯಕ್ಕೆ ಮತ್ತು ಸಾಂಬಾರಿಗೆ, ಅದಕ್ಕೋಸ್ಕರ ಈ ಕಡ್ಕೊಂಡೆ. ಇದನ್ನು ಇಲ್ಲಿ ಏನಿರುತ್ತೆ, ಇಲ್ಲಿ ಹೋಲ್ ಮಾಡ್ಕೊಂಡ್ರೆ, ಇಲ್ಲಿ ಗುಣಿ ಮಾಡ್ಕೊಂಡ್ರೆ ನೀರು ತುಂಬಿಕೊಂಡಿರುತ್ತೆ. ಬೆಳಗ್ಗೆ ತಗೋಬೋದು, ತಗೊಂಡ್ಬಿಡಿದೆ ಕಿಡ್ನಿ ಸ್ಟೋನ್ಗೆ ಎಲ್ಲದಕ್ಕೂ ಒಳ್ಳೆಯದು. ಆಮೇಲೆ ಈ ಸ್ಟೆಮ್ ಕಡಿತೀವಲ್ಲ ನಾವು, ಬಾಳೆಗೊನೆ ಕಡ್ಕೊಂಡು ಹಂಗೆ ಬಿಡಬೇಕು. ಆದರೆ ಇದರಲ್ಲಿರೋದು ರಸ ಎಲ್ಲ ಈ ಪಕ್ಕದ್ದು ಇದಕ್ಕೆ ತೊಗೊಳುತ್ತೆ. ಹಾಗಾಗಿ ಯಾವತ್ತೂ ಬುಡ ಕಡಿಬಾರ್ದು. ನನಗೆ ದಿಂಡು ಬೇಕು ಅನ್ನೋ ಕಾರಣಕ್ಕೋಸ್ಕರ ಬುಡ ಕಡ್ಕೊಂಡೆ. ನೋಡಿ, ಈ ಥರ ದಿಂಡಿದೆಯಲ್ಲ, ಇದನ್ನು ಸುಳ್ಕೋಬೇಕು. ನಮಗೆ ಇದು ಮಾತ್ರ ಬೇಕಾದ್ರೆ ಮದ್ದಿದ್ದು ಈ ಥರ ಎಲ್ಲ ಫೀಲ್ ಮಾಡ್ಕೊಂಡು ಸುಳ್ಕೊಂಡ್ರೆ ಈ ಥರ ನೋಡಿ ಬಲ್ಬ್ ಥರ ಇರೋದು ಸಿಗುತ್ತೆ. ಇದು ಸ್ಟೆಮ್ಮು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ಸ್ನ ಕರಗಿಸುತ್ತೆ. ಎಲ್ಲ ಕೂಡ ಇದರಲ್ಲಿ ಸಾಂಬಾರು ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ಬೋದು. ಬೆಂಗಳೂರಲ್ಲಿ ಇಷ್ಟಕ್ಕೆ ಏನಿಲ್ಲ 150 ರೂಪಾಯಿ ತೊಗೊಂಡ್ರೆ, ಅವ್ರು ಕೊಡದೆ ಒಂದು ಅರ್ಧ ದಿನ ಕೊಡಲ್ಲ. 150 ರೂಪಾಯಿ ತೊಗೊಂಡ್ರೆ ನೋಡಿ ತುಂಬ ಇದೆ. ಬಟ್ ಈ ನಮ್ಮ ಹಳ್ಳಿ ಕಡೆ ತಿನ್ನಲ್ಲ ಜನ, ಒಳ್ಳೆಯದನ್ನ ತಿನ್ನಲ್ಲ ಹಳ್ಳಿ ಜನ, ಇದನ್ನು ತಿನ್ನಲ್ಲ. ಇವತ್ತು ಇಲ್ಲಿ ಕಳೆದಿನಿ ಅಂದರೆ ಬೇಜಾರಾಗ್ತಾ ಇದೆ. ಯಾಕಂದರೆ ಇದ್ರದ್ದು ಏನು ಪೊಟ್ಯಾಶಿಯಂ ಸಾರ ಎಲ್ಲ ಇದೆಯಲ್ಲ, ಇದು ಪಕ್ಕದ ಇದಕ್ಕೆ ತೊಗೊಳೋದು. ಇದು ತೊಗೊಂಡು ಇದು ಚೆನ್ನಾಗಿ ಬೆಳೆಯೋದು. ಬಟ್ ಇದು ಬೇಕು ಅಂತ ತೊಗೊಂಡಿದ್ದೀನಿ. ಥ್ಯಾಂಕ್ ಯು. ಇದು ನೀವು ಏನು ಮಾಡ್ಬೋದು ಅಂದರೆ ಇದರಲ್ಲಿ ಆರ್ಗ್ಯಾನಿಕ್ ಪೊಟ್ಯಾಶ್ ಮಾಡ್ಬೋದು. ಇದನ್ನು ಡ್ರಮ್ನಲ್ಲಿ ಕೊಡಿಸ್ಬಿಟ್ಟು ಸಣ್ಣಗೆ ಕಸ ಹಾಕ್ಬಿಟ್ಟು ಕೊಡಿಸ್ಬಿಟ್ಟು ಒಂದು 20 ದಿನ ಬಿಟ್ಟರೆ ಒಳ್ಳೆ ರಸ ಉಂಟು ಅಂತ ಪೊಟ್ಯಾಶ್ ಆಗುತ್ತೆ. ಇಲ್ಲಾಂದರೆ ಕೂಡ